ವಿಜಯ್ಗೂ ಕೊನೆಗೂ ಸಿಕ್ತು ಸಿಂಪಲ್ ಮೆಜಾರಿಟಿ. ತಮಿಳುನಾಡು ರಾಜಕೀಯದಲ್ಲಿ ಇದೀಗ ಟ್ವಿಸ್ಟ್ ಇರುವಂತದ್ದು. ವಿಜಯ್ಗೆ ಕೊನೆಗೂ ಸಿಕ್ತು ಸಿಂಪಲ್ ಮೆಜಾರಿಟಿ. ತಮಿಳುನಾಡು ರಾಜಕೀಯದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಕೊನೆಗೂ ವಿಜಯ್ಗೆ ಸಿಂಪಲ್ ಮೆಜಾರಿಟಿ. ಟಿವಿಕೆ ವಿಜಯ್ ಕೈ ಹಿಡಿದು ಮುನ್ನಡೆಸಿದ ಕಾಂಗ್ರೆಸ್ 118 ಶಾಸಕರನ್ನ ಹೊಂದಿಸಲು ಕಾಂಗ್ರೆಸ್ ಸಹಾಯ. ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆಗೆ ಬಿಗ್ ಶಾಕ್ ಎದುರಾಗಿದೆ. ಇದೀಗ ರಾಜ್ಯಪಾಲರ ಭೇಟಿಗೆ ಮುಂದಾದ ವಿಜಯ್ ದಳಪತಿ 4:30ಕ್ಕೆ ರಾಜ್ಯಪಾಲರ ಭೇಟಿಗೆ ಅವಕಾಶ ಕೇಳಿದ ವಿಜಯ್ 118 ಶಾಸಕರ ಸಹಿ ಪತ್ರದ ಜೊತೆ ಬರಲಿರೋ ದಳಪತಿ. ವಿಜಯ್ಗೆ ಕೊನೆಗೂ ಸಿಕ್ತು ಸಿಂಪಲ್ ಮೆಜಾರಿಟಿ. ತಮಿಳುನಾಡು ರಾಜಕೀಯದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಈಗಾಗಲೇ ಎಡ ಪಕ್ಷಗಳು ಒಂದು ರೀತಿಯಾದಂತಹ ಪ್ಲಾನಿಂಗು, ಇನ್ನು ಡಿಎಂಕೆ ಎಐಡಿಎಂಕೆ ಒಂದು ರೀತಿಯಾಗಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಕೂತಿತ್ತು. 118 ಶಾಸಕರನ್ನ ಹೊಂದಿಸಲು ಕಾಂಗ್ರೆಸ್ ಇದೀಗ ದಳಪತಿ ವಿಜಯ್ಗೆ ಸಹಾಯ ಮಾಡಿದೆ. ಎಲ್ಲವನ್ನ ಕೂಡ ಹಿಂದಿಕ್ಕಿ ಟಿವಿಕೆ ಜೊತೆಗೆ ಮೈತ್ರಿ ಆಗುವುದಕ್ಕೆ ಮುಂದಾಯಿತು. ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸಿತ್ತು ದಳಪತಿ ವಿಜಯ್ಗೆ. 118 ಶಾಸಕರ ಸಹಿ ಪತ್ರದ ಜೊತೆಗೆ ಇದೀಗ ವಿಜಯ್ ಗವರ್ನರ್ ಭೇಟಿ ಮಾಡ್ತಾರೆ. ಎಸ್ ನೋಡಿ, ಕೊನೆಗೂ ಸಾಕಷ್ಟು ಗುದ್ದಾಟ ಜಂಜಾಟಗಳ ಮಧ್ಯೆ ದಳಪತಿ ವಿಜಯ್ಗೆ ಫೈನಲಿ ಒಂದು ಕೌಂಟಿಂಗ್ ಸಿಕ್ತು. ಜನ ಬಲ ಸಿಕ್ತು, ಸಂಖ್ಯಾ ಬಲ ಸಿಕ್ಕಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇರುವಂತದ್ದು ಏನೆಲ್ಲ ಬೆಳವಣಿಗೆಗಳಾಗ್ತಾ ಇತ್ತು. ತಮಿಳುನಾಡು ರಾಜಕೀಯದಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಗಳು ಹೇಗಿತ್ತು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇತ್ತು. ಒಂದು ವೇಳೆ ದಳಪತಿ ವಿಜಯ್ ಕೈ ತಪ್ಪು ಬಿಡುತ್ತೇನಪ್ಪ ಸರ್ಕಾರ ಅನ್ನುವಂಥದ್ದು, ಸರ್ಕಾರ ರಚನೆ ಮಾಡೋದ್ರಲ್ಲಿ ಸಾಕಷ್ಟು ಗೊಂದಲಗಳಿದ್ದತ್ತು. ಸೊ ಹೀಗಾಗಿ ಹರಸಾಹಸ ಪಟ್ಟು 118 ಶಾಸಕರ ಬಲ ಪಡೆದ ವಿಜಯ್ ಮ್ಯಾಜಿಕ್ ನಂಬರ್ ತಲುಪಲು ಕೈಪಡೆ ಕಾರಣ. ಎಡಪಕ್ಷಗಳನ್ನ ಒಪ್ಪಿಸಿದ್ದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಸಿಪಿಐನ ಡಿ ರಾಜಾ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಮಾತುಕತೆ. ಖರ್ಗೆ ರಂಗ ಪ್ರವೇಶದ ಬೆನ್ನಲ್ಲೇ ಎಡಪಕ್ಷಗಳ ಬಹುಮತ ಸಮ್ಮತಿ. ಬಲಪಂಥೀಯರನ್ನ ದೂರವಿಡಲು ನಮ್ಮ ಉತ್ಸುಕವಾಗಿದೆ. ನಾವು ಕೆಲವು ಒಳ್ಳೆಯ ತೀರ್ಮಾನಕ್ಕೆ ಬರುತ್ತೇವೆ. ಸಂಜೆಯ ವೇಳೆಗೆ ಪಕ್ಷದ ನಿಲುವು ಸ್ಪಷ್ಟಪಡಿಸುತ್ತೇವೆ ಎಂದ ಡಿ ರಾಜ. 4 ಶಾಸಕರ ಬಲವನ್ನ ಹೊಂದಿರುವ ಎಡಪಕ್ಷಗಳ ಬೆಂಬಲ ಬೆನ್ನಲ್ಲೇ ದೋಸ್ತಿ ಬಲ 116ಕ್ಕೆ ಏರಿಕೆ ಆಗಿದೆ. ಹರಸಾಹಸ ಪಟ್ಟು 118 ಶಾಸಕರ ಬಲ ಪಡೆದ ವಿಜಯ್ ಮ್ಯಾಜಿಕ್ ನಂಬರ್ ತಲುಪಲು ಕೈಪಡೆ ಕಾರಣ. ಎಡಪಕ್ಷಗಳನ್ನ ಒಪ್ಪಿಸಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಈಗಾಗಲೇ ನೋಡಿ, ಸಿಪಿಐನ ಡಿ ರಾಜ್ಯ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಮಾತುಕತೆ. ಮಲ್ಲಿಕಾರ್ಜುನ್ ಖರ್ಗೆ ಇದೀಗ ಇಲ್ಲಿ ಸೆಂಟರ್ ಆಫ್ ಪಾಯಿಂಟ್ ಆಗಿರ. ಯಾಕಂದ್ರೆ ಈಗಾಗಲೇ ತಮಿಳುನಾಡು ರಾಜಕೀಯದಲ್ಲಿ ವಿಜಯ್ಗೆ ಒಂದು ರೀತಿಯಾಗಿ ತಲೆ ಚೆಚ್ಕೊಳ್ಳುವಂತ ಪರಿಸ್ಥಿತಿ, ತಲೆನೋವು ಬಂದು ಹೋಗ್ಬಿಟ್ಟಿತ್ತು. ಹೇಗಪ್ಪ ಸರ್ಕಾರ ರಚನೆ ಮಾಡೋದು ಅನ್ನುವಂತ ಒಂದಿಷ್ಟು ಗೊಂದಲಗಳು ಎಡಪಕ್ಷಗಳಿತ್ತು. ಸಿಪಿಐಎಂ ವಿಸಿಕೆ. ಬಟ್ ಇವುಗಳ ಜೊತೆ ಮಾತುಕತೆಯನ್ನು ನಡೆಸಬೇಕಿತ್ತು. ಸರಿಯಾದ ರೀತಿಯಲ್ಲಿ ಅವುಗಳನ್ನ ಮನವೊಲಿಸುವಂತ ಕೆಲಸ ಆಗಬೇಕಿತ್ತು. ಬಟ್ ದಳಪತಿ ವಿಜಯ್ ಮೇಲೆ ಒಂದಿಷ್ಟು ವಾಟ್ಸಪ್ ಮೂಲಕ ನಮಗೆ ಸಂದೇಶ ಕೊಟ್ಟರೆ ಯಾರು ಮನವೊಲಿಕೆ ಆಗ್ತಾರೆ, ಯಾರು ಬೆಂಬಲ ಸೂಚಿಸ್ತಾರೆ ಅಂತ ಹೋಗ್ತಾರೆ. ಬಟ್ ಅಲ್ಲಿಂದಿಷ್ಟು ರಾಜಕೀಯವಾಗಿ ತಂತ್ರಗಾರಿಕೆಯನ್ನ ರೂಪಿಸ್ಕೊಳ್ಬೇಕಾಗುತ್ತೆ. ದಳಪತಿ ವಿಜಯ್ಗೆ ರಾಜಕೀಯ ಅನುಭವ ಹೊಸದು, ಹಾಗಾಗಿ ಹೇಗೆ ನಿಭಾಯಿಸಬೇಕು ಅನ್ನುವಂಥ ಮಟ್ಟಿನಲ್ಲಿ ಇದೀಗ ಸಾಕಷ್ಟು ಗೊಂದಲ ಇತ್ತು. ಇದೆಲ್ಲವನ್ನ ಮೀರಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಸಹಾಯ ಹಸ್ತ ಇದೀಗ ಆಗಿದೆ.